ಪಾವನ ರಂಜಾನಿನ ಪುಣ್ಯ ದಿನಗಳನ್ನು ಬರಮಾಡಿಕೊಳ್ಳಲು ಜಾಗತಿಕ ಮುಸ್ಲಿಮರು ಸಜ್ಜಾಗಿದ್ದಾರೆ. ರಾಜ್ಯಾದ್ಯಂತ ನಾಳೆಯಿಂದ ಮುಸ್ಲಿಮರು ಆತ್ಮವಿಶುದ್ಧಿಯ ದಿನರಾತ್ರಿಗಳನ್ನು ಭಕ್ತಿಯಿಂದ ಸ್ವಾಗತಿಸುತ್ತಾರೆ. ಮುಸ್ಲಿಮರಿಗೆ ರಂಜಾನ್ ಎಂದರೆ ಪುಣ್ಯಗಳ ಕಾಲ ಮತ್ತು ಹೆಚ್ಚೆಚ್ಚು ಪ್ರಾರ್ಥನಾ ನಿರತ ದಿನಗಳಾಗಿವೆ. ಹಗಲು ಹೊತ್ತು ಅನ್ನಪಾನೀಯಗಳನ್ನು ತೊರೆಯೋದು ಮಾತ್ರವಲ್ಲದೆ ಹಗಲು ರಾತ್ರಿ ಎನ್ನದೆ ಭಕ್ತಿಯಿಂದ ಪ್ರಾರ್ಥನಾ ನಿರತರಾಗೋದು, ಕುರ್ಆನ್ ಪಾರಾಯಣ ಮಾಡಿ ಪುಣ್ಯಗಳನ್ನು ಸಂಪಾದಿಸುವ ಕೆಲಸದಲ್ಲಿ ಮುಸ್ಲಿಮರು ತಲ್ಲೀನರಾಗುತ್ತಾರೆ. ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಶಾಬಾನ್ ತಿಂಗಳು ಪೂರ್ಣಗೊಂಡರೆ ರಂಜಾನ್ ಆರಂಭವಾಗುತ್ತದೆ. ಶಾಬಾನ್ ಕೊನೆಯ ದಿನ ಚಂದ್ರದರ್ಶನವಾದರೆ ಮರುದಿನ ರಂಜಾನ್ 1 ಎಂದು ಪರಿಗಣಿಸಿ ಉಪವಾಸ ಕೈಗೊಳ್ಳುತ್ತಾರೆ. ಸಂಪೂರ್ಣ ಆತ್ಮವಿಶುದ್ಧಿಯೇ ರಂಜಾನ್ನ ಉದ್ದೇಶ. ಕುರ್ಆನ್ ಅವತೀರ್ಣಗೊಂಡ ತಿಂಗಳು ಎಂಬ ಮಹತ್ವದಾಚೆಗೆ ಮುಸ್ಲಿಮರಿಗೆ ರಂಜಾನ್ ಎಂದರೆ ಅತಿ ಹೆಚ್ಚು ಗೌರವ. ಗಲ್ಫ್ ರಾಷ್ಟ್ರಗಳಲ್ಲಿ ಶುಕ್ರವಾರ ಚಂದ್ರದರ್ಶನ ಆಗಿದ್ದು ಶನಿವಾರದಿಂದ ವ್ರತಾಚರಣೆ ಆರಂಭವಾಗಿದೆ. ಹರಂಗಳಲ್ಲಿ ಹಜ್ಗಿಂತಲೂ ಹೆಚ್ಚು ಶ್ರದ್ಧಾಳುಗಳಿಂದ ತುಂಬಿ ತುಳುಕುವ ತಿಂಗಳಾದ ಕಾರಣ ಶನಿವಾರ ಬೆಳಿಗ್ಗೆಯಿಂದಲೇ ಮಕ್ಕಾ ಮತ್ತು ಮದೀನಾದಲ್ಲಿ ಮುಸ್ಲಿಮರು ಆರಾಧನಾ ನಿರತರಾದರು. ಗಲ್ಫ್ನಲ್ಲಿ ಚಂದ್ರದರ್ಶನವಾಗುತ್ತಿದ್ದಂತೆ ರಾಷ್ಟ್ರಗಳಾದ್ಯಂತ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿವೆ. ಮುಸ್ಲಿಮರು ತಮ್ಮ ಸಂಪತ್ತಿನ ಶುದ್ಧೀಕರಣದ ಭಾಗವಾದ ಕಡ್ಡಾಯ ದಾನ ಜಕಾತ್ ಕೊಡುವ ತಿಂಗಳು ಕೂಡ ರಂಜಾನ್ ಆಗಿದೆ. ಇಸ್ರೇಲ್ನಿಂದ ನರಮೇಧಕ್ಕೆ ನಲುಗಿ ಹೋಗಿರುವ ಗಾಜಾ ಸೇರಿದಂತೆ ಇತರ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವ ರಾಷ್ಟ್ರಗಳಿಗೆ ಈ ತಿಂಗಳಲ್ಲಿ ನೆರವು ನೀಡಲು ಗಲ್ಫ್ ರಾಷ್ಟ್ರಗಳು ಮುಂದಾಗುತ್ತವೆ. ಮಕ್ಕಾ ಮತ್ತು ಮದೀನದಲ್ಲಿ ರಂಜಾನ್ ವಿಶೇಷ ನಮಾಜ್, ತರಾಬೀಹ್ ಸೇರಿದಂತೆ ಇತರ ಆರಾಧನೆಗಳಿಗೆ ನೇತೃತ್ವ ನೀಡಲು ಹರಂ ಆಡಳಿತ ಇಮಾಮ್ಗಳನ್ನ ನೇಮಿಸಿ ಪಟ್ಟಿ ಬಿಡುಗಡೆ ಮಾಡಿದೆ. ಮಸ್ಜಿದುಲ್ ಹರಾಮ್ ಅಂದ್ರೆ ಮಕ್ಕಾ ಮಸೀದಿಯಲ್ಲಿ ಡಾಕ್ಟರ್ ಅಬ್ದುರ್ರಹಮಾನ್ ಅಲ್ ಸುದೈಸ್, ಡಾಕ್ಟರ್ ಮಾಹಿರ್ ಅಲ್ ಮುಐಕ್ಲಿ, ಡಾಕ್ಟರ್ ಅಬ್ದುಲ್ಲಾ ಅಲ್ ಜುಹನಿ, ಡಾಕ್ಟರ್ ಬಂದರ್ ಬಲೀಲಾ, ಡಾಕ್ಟರ್ ಯಾಸಿರ್ ಅಲ್ ದೋಸರಿ, ಡಾಕ್ಟರ್ ಬದರ್ ಅಲ್ ತುರ್ಕಿ, ಶೇಖ್ ಅಲ್ ವಲೀದ್ ಅಲ್ ಶಮ್ಸಾನ್ ಸೇರಿದಂತೆ ಇತರ ಪ್ರಮುಖ ಇಮಾಮ್ಗಳನ್ನು ನೇಮಿಸಲಾಗಿದೆ. ಅಲ್ಲದೆ ಮದೀನದಲ್ಲಿ ಡಾಕ್ಟರ್ ಅಬ್ದುಲ್ ಮೊಹಸಿನ್ ಅಲ್ ಕಾಸಿಂ, ಡಾಕ್ಟರ್ ಸಲಾಹ್ ಅಲ್ ಬದೀರ್, ಡಾಕ್ಟರ್ ಅಬ್ದುಲ್ಲಾ ಅಲ್ ಮುಐಜಾನ್, ಶೇಖ್ ಅಹ್ಮದ್ ಬಿನ್ ತಾಲಿಬ್ ಹುಮೈದ್, ಡಾಕ್ಟರ್ ಖಾಲಿದ್ ಅಲ್ ಮುಅನ್ನ, ಡಾಕ್ಟರ್ ಅಹ್ಮದ್ ಅಲ್ ಹುದೈಫಿ, ಡಾಕ್ಟರ್ ಮುಹಮ್ಮದ್ ಅಲ್ ಬರ್ಹಜಿ, ಡಾಕ್ಟರ್ ಅಬ್ದುಲ್ಲಾ ಅಲ್ ತರಾಫಿ ಮುಂತಾದ ಪ್ರಮುಖ ವಿದ್ವಾಂಸರು ಪ್ರಾರ್ಥನೆಗಳಿಗೆ ನೇತೃತ್ವ ನೀಡಲಿದ್ದಾರೆ.